ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 7 ದೀಪಕಂ ಪುಸ್ತಕದ 2ನೇ ಚಾಪ್ಟರ್ ದ್ವಿತೀಯ ಪಾಠ ನಿತ್ಯಂ ಪಿಬಾಮಹ ಸುಭಾಷಿತ ರಸಂ ಇದರ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನು ನೋಡೋಣ. ಈ ಚಾಪ್ಟರ್ನಲ್ಲಿ ಒಟ್ಟು 9 ಸುಭಾಷಿತಗಳನ್ನು ಕೊಟ್ಟಿದ್ದಾರೆ. ಅವಿಷ್ಟನ್ನು ಒಂದೇ ವಿಡಿಯೋದಲ್ಲಿ ಮಾಡೋದಂದ್ರೆ ತುಂಬಾ ಲೆಂತಿ ಆಗ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಒಟ್ಟು 4 ಸುಭಾಷಿತಗಳನ್ನು ನೋಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ 5 ಸುಭಾಷಿತಗಳನ್ನು ನೋಡೋಣ. ನಿತ್ಯಂ ಪಿಬಾಮಹ ಸುಭಾಷಿತ ರಸಂ. ಸುಭಾಷಿತ ರಸವನ್ನು ನಿತ್ಯವೂ ಪಿಬಾಮಹ ಕುಡಿಯೋಣ. ಒಂದು ಜ್ಯೂಸನ್ನು ಕುಡಿಯೋಣ. ಯಾವ ಜ್ಯೂಸ್ ಇದು? ಸುಭಾಷಿತ ಎಂಬಂತಹ ಸಿಹಿಯಾದ ರಸವನ್ನು ನಿತ್ಯವೂ ಕುಡಿಯೋಣ. ಯಾಕೆ ಸುಭಾಷಿತವನ್ನ ಜ್ಯೂಸ್ ಅಂತ ಕರೀತಾ ಇದ್ದಾರೆ ಅಂತ ಈಗಾಗಲೇ ನಿಮಗೆ ತಿಳಿದಿರ್ತದೆ. ಯಾಕಂದರೆ ಹಿಂದಿನ ತರಗತಿಯಲ್ಲೂ ಒಂದಿಷ್ಟು ಸುಭಾಷಿತಗಳು ಬಂದಿದ್ವು. ಸುಭಾಷಿತಗಳು ಅಂದರೆ ಒಳ್ಳೆಯ ಮಾತುಗಳು ಅಂತ ಅರ್ಥ. ಇವು ನಮಗೆ ಯಾವ ಸಂದರ್ಭಗಳಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬಂತಹ ಒಳ ವಿವೇಕವನ್ನು ನಮಗೆ ಕೊಡ್ತವೆ. ಯಾವುದು ಸರಿ, ಯಾವುದು ತಪ್ಪು. ಅಷ್ಟೇ ಅಲ್ಲ, ಇವು ಬರೀ ಉಪದೇಶವನ್ನು ಕೊಡೋದಲ್ಲದೆ ಮನರಂಜನೆ ಸಹಿತವೂ ಇರ್ತವೆ, ಕೇಳಲಿಕ್ಕೂ ಇಂಪಾಗಿ ಇರ್ತವೆ. ಆದ್ದರಿಂದ ಇದನ್ನು ಸುಭಾಷಿತ ರಸ ಅಂತ ಕರೆದಿದ್ದಾರೆ. ಇಂತಹ ರಸವನ್ನು ನಿತ್ಯವೂ ಕುಡಿಯೋಣ. ಈ ಚಾಪ್ಟರ್ನಲ್ಲಿ ಯಾವ ಯಾವ ಸುಭಾಷಿತಗಳನ್ನು ಕೊಟ್ಟಿದ್ದಾರೆ ನೋಡೋಣ. ಅದಕ್ಕೂ ಮೊದಲು ಒಂದು ಕ್ಲಾಸ್ ರೂಮಿನ ಒಂದು ಸಂಭಾಷಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಹೋದಯ, ಅಸ್ಮಾಕಂ ವಿದ್ಯಾಲಯಸ್ಯ ಭಿತ್ತೌ ಅಯೋಗ್ಯಃ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭಃ ಇತಿ ಲಿಖಿತಂ ಅಸ್ತಿ. ಅಸ್ಯ ಕಃ ಭಾವಃ ಇತಿ ಕೃಪಯಾ ಬೋಧಯತು. ಮಹೋದಯ ಅಂತ ಟೀಚರ್ನ ಒಬ್ಬಳು ಹುಡುಗಿ ಕೇಳ್ತಾ ಇದ್ದಾಳೆ. ಅಸ್ಮಾಕಂ ವಿದ್ಯಾಲಯಸ್ಯ, ನಮ್ಮ ವಿದ್ಯಾಲಯದ, ಇದು ಒಂದು ವಿಶೇಷ್ಯ. ಅಸ್ಮಾಕಂ ನಮ್ಮ ವಿದ್ಯಾಲಯದ ಭಿತ್ತೌ, ಭಿತ್ತಿ ಅಂದರೆ ನೋಟಿಸ್ ಬೋರ್ಡಿನಲ್ಲಿ, ಅಯೋಗ್ಯ ಪುರುಷ ನಾಸ್ತಿ, ಅಯೋಗ್ಯನಾದ ಪುರುಷ, ಯೋಗ್ಯನಲ್ಲದ ಪುರುಷ. ಪುರುಷ ಅಂದರೆ ಇಲ್ಲಿ ಪುರುಷರು ಸ್ತ್ರೀಯರು ಯಾರೇ ಇರಬಹುದು, ಮಾನವರು. ಅಂದರೆ ಯಾವುದೇ ಕೆಲಸಕ್ಕೆ ಬಾರದಂತಹ ಒಬ್ಬ ಮನುಷ್ಯ ಇಲ್ಲ. ಯೋಜಕಸ್ತಸ್ಯ ದುರ್ಲಭ ತತ್ರ ದುರ್ಲಭ, ಈ ರೀತಿ ಒಂದು ಫಲಕದಲ್ಲಿ ಹಾಕಿದ್ದಾರೆ, ನೋಟಿಸ್ ಬೋರ್ಡಲ್ಲಿ. ಲಿಖಿತಂ ಅಸ್ತಿ, ಇದರ ಭಾವ ಏನು, ಇದರ ಅರ್ಥ ಏನು ಎಂಬುದನ್ನು ಹೇಳಿ. ಬೋಧಯತು ಲೋಟ್ಲಕಾರದಲ್ಲಿದೆ. ಕೃಪಯಾ ಬೋಧಯತು, ದಯವಿಟ್ಟು ಹೇಳಿ. ಲೋಟ್ಲಕಾರ ಅಂದರೆ ಪ್ರಾರ್ಥನೆ, ಆಶೀರ್ವಾದಾತ್ಮಕ, ಇವುಗಳಲ್ಲಿ ಬರುತ್ತೆ. ಅದಕ್ಕೆ ಟೀಚರ್ ಹೇಳ್ತಾ ಇದ್ದಾರೆ, ಭೋಹ ಸುಶೀಲೆ. ಆ ಹುಡುಗಿಯ ಹೆಸರು, ಸ್ಟೂಡೆಂಟ್ ಹೆಸರು ಸುಶೀಲಾ. ಆಕಾರ ಅಂತ ಇರೋದ್ರಿಂದ ಸಂಬೋಧನೆ ಸುಶೀಲೆ ಅಂತ ಬರ್ತದೆ. ಅಸ್ಯ ಭಾವಾರ್ಥ ಅಸ್ತಿ ಯತ್, ಅದರ ಭಾವಾರ್ಥ ಏನು ಅಂದರೆ, ಭಾವಾರ್ಥ ತಾತ್ಪರ್ಯ ಏನು ಅಂದರೆ, ಅಸ್ಮಿನ್ ಜಗತಿ ಕೋಪಿ ಅಯೋಗ್ಯ ನಾಸ್ತಿ. ಅಸ್ಮಿನ್ ಈ ಜಗತ್ತಿನಲ್ಲಿ, ಜಗತ್ ಶಬ್ದ, ಕಹ ಅಪಿ ಅಯೋಗ್ಯ ನಾಸ್ತಿ, ಯಾರೂ ಕೂಡ ಅಯೋಗ್ಯರಲ್ಲ. ಅಯೋಗ್ಯರಲ್ಲ ಅಂದರೆ ಕೆಲಸಕ್ಕೆ ಬಾರದವರು ಯಾರೂ ಇಲ್ಲ. ಸರ್ವೇ ಯೋಗ್ಯಾಹ ಸಂತಿ, ಎಲ್ಲರೂ ಯೋಗ್ಯರಾಗಿದ್ದಾರೆ, ಏನೋ ಒಂದು ಕೆಲಸವನ್ನು ಮಾಡೇ ಮಾಡ್ತಾರೆ. ಪರಂತು ಪ್ರೇರಕಸ್ಯ ಮಾರ್ಗದರ್ಶಕಸ್ಯ ಚ ಅಭಾವ ಅಸ್ತಿ. ಆದರೆ, ಪರಂತು ಅಂದರೆ ಆದರೆ ಅಂತ ಅರ್ಥ, ಕಿಂತು ಅಂತಲೂ ಹೇಳ್ತಾರೆ. ಪ್ರೇರಕ, ಏನೋ ಒಂದು ಕೆಲಸ ಬರುತ್ತೆ, ಎಲ್ಲರಿಗೂ ಕೆಲಸ ಬರುತ್ತೆ. ಆದರೆ ಆ ಕೆಲಸವನ್ನು ಮಾಡಲಿಕ್ಕೆ ಮಾರ್ಗದರ್ಶನವನ್ನು, ಪ್ರೇರಣೆಯನ್ನು ಕೊಡುವವರು, ಎನ್ಕರೇಜ್ ಮಾಡುವವರು. ಪ್ರೇರಣೆ ಕೊಡುವುದು ಅಂದರೆ ಎನ್ಕರೇಜ್ ಮಾಡುವಂಥವ್ರು. ಮಾರ್ಗದರ್ಶಕ ಅಂದರೆ ಈ ರೀತಿ ಮಾಡು, ಈ ರೀತಿ ಮಾಡಬೇಡ, ಹೀಗೆ ಮಾಡಿದ್ರೆ ಸರಿಯಾದ ದಾರಿಯಲ್ಲಿ ಹೋಗ್ತಿ ಅನ್ನುವಂತಹ ಗೈಡೆನ್ಸ್ ಕೊಡುವವರ ಅಭಾವ ಅಸ್ತಿ. ಅಂತಹವರ ಅಭಾವ ಇರೋದ್ರಿಂದ ನಮಗನ್ಸ್ತದೆ, ಕೆಲವರೆಲ್ಲ ಅಯ್ಯೋ ಇವ್ರು ಯಾವುದಕ್ಕೂ ಕೆಲಸಕ್ಕೆ ಬರೋರಲ್ಲ, ಇವರು ಏನೂ ಮಾಡಕ್ಕೆ ಬರಲ್ಲ ಅಂತ ಅನಿಸ್ತದೆ. ಆದರೆ ಪ್ರಪಂಚದಲ್ಲಿ ಆ ರೀತಿಯಾಗಿ ಇರುವವರು ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ರೀತಿಯಲ್ಲಿ, ಅವನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರಬಹುದು, ಮೆಂಟಲಿ ರಿಟೈರ್ಡ್ ಇರಬಹುದು,
ಯಾರೇ ಆಗಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವನು ಕೆಲಸಕ್ಕೆ ಆಗೇ ಆಗ್ತಾನೆ, ಏನೋ ಒಂದು ವಿಶಿಷ್ಟ ಶಕ್ತಿ ಅವನಲ್ಲಿ ಇದ್ದೇ ಇರ್ತದೆ ಅನ್ನುವಂತಹ ಮಾತನ್ನ ಇವರು ಹೇಳ್ತಾ ಇದ್ದಾರೆ. ಮಾನ್ಯವರ ಅಹಂ ಅಪಿ ವಿದ್ಯಾಲಯಸ್ಯ ಪರಿಸರೆ ಏತಾದೃಶಂ ಶ್ಲೋಕಂ ಪಠಿತವತಿ. ಮಾನ್ಯವರ ಅಂದರೆ ಮಾನ್ಯರೇ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಅಹಂ ಅಪಿ ನಾನು ಕೂಡ ವಿದ್ಯಾಲಯಸ್ಯ ಪರಿಸರೆ ಸ್ಕೂಲಿನ ಪರಿಸರದಲ್ಲಿ ಸುತ್ತಮುತ್ತಲು ಏತಾದೃಶಂ ಶ್ಲೋಕಂ ಈ ರೀತಿಯಾದಂತಹ ಇದೇ ಅಂತಲ್ಲ, ಇದೇ ರೀತಿಯ ಬೇರೆ ಬೇರೆ ರೀತಿಯ ಶ್ಲೋಕವನ್ನ ಓದಿದ್ದೇನೆ ನಾನು ಅಂತ ಈ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ ಏನು ಹೇಳ್ತಾ ಇದ್ದಾರೆ, ರಮೆ ಏತಾನಿ ಸುಭಾಷಿತಾನಿ ಸಂತಿ. ರಮಾ ಶಬ್ದ, ರಮೆ ಸಂಬೋಧನೆ, ಇವುಗಳು ಸುಭಾಷಿತಗಳು ಅಂತ ಕರಿತೇವೆ ಅವುಗಳನ್ನು. ಅಸ್ಮಾಕಂ ಚಿಂತನ ವಿಕಾಸಾಯ ಏವ ಏತಾನಿ ಸುಭಾಷಿತಾನಿ ವಿದ್ಯಾಲಯಸ್ಯ ಪರಿಸರೆ ಸ್ಥಾಪಿತಾನಿ. ನಮ್ಮ ಚಿಂತನೆಯ ವಿಕಾಸಕ್ಕಾಗಿ, ನಾವು ನಮ್ಮ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳಿಕ್ಕೆ, ನಮ್ಮ ಯೋಚನಾ ಶಕ್ತಿ, ಮೆಂಟಲ್ ಪವರ್ ಇದು ಜಾಸ್ತಿ ಆಗಲಿಕ್ಕೋಸ್ಕರನೇ ಏತಾನಿ ಸುಭಾಷಿತಾನಿ ಈ ಸುಭಾಷಿತಗಳು ವಿದ್ಯಾಲಯದ ಪರಿಸರದಲ್ಲಿ ಸ್ಥಾಪಿತಾನಿ ಅಂದರೆ ಇಡಲ್ಪಟ್ಟಿವೆ. ಶ್ಲೋಕ ಅಂತ ಹೇಳಿದ್ಲಲ್ಲ, ಆ ಶ್ಲೋಕ ಅಂದರೆ ಏನು, ಇಲ್ಲಿ ಸುಭಾಷಿತಗಳು, ಯಾವುದೇ ದೇವರ ಕುರಿತಾದಂತಹ ಶ್ಲೋಕಗಳು ಅಲ್ಲ. ಮಹೋದಯ ಸುಭಾಷಿತಾನಿ ಇತ್ಯನೇನ ಕಹ ಅಭಿಪ್ರಾಯ. ಇಲ್ಲಿ ಒಬ್ಬ ಸ್ಟೂಡೆಂಟೇ ಕೇಳ್ತಾ ಇದ್ದಾನೆ, ಏನು ಸುಭಾಷಿತಾನಿ ಅಂದರೆ ಏನು, ಸುಭಾಷಿತಗಳು ಅಂದರೆ ಏನು. ವತ್ಸ ಮಾನವಾನಾಂ ವಿವಿಧ ಮೂಲ್ಯಾನಾಂ ವಿಕಾಸಾಯ ಶ್ರೇಷ್ಠ ಜನೈಃ ಉಕ್ತಾನಿ ಸುವಚನಾನಿ ಏವ ಸುಭಾಷಿತಾನಿ. ಮಗು, ವತ್ಸಹ ಶಬ್ದದ ಸಂಬೋಧನೆ, ಇಲ್ಲೆಲ್ಲ ಸಂಬೋಧನೆಯನ್ನು ನೋಡಬಹುದು. ಮಹೋದಯ ಪುಲ್ಲಿಂಗ, ಅಕಾರಾಂತ ಪುಲ್ಲಿಂಗ ಆಗಿರೋದ್ರಿಂದ ಮಹೋದಯ ರಾಮ ಶಬ್ದದಂತೆ, ವತ್ಸನು ಹಾಗೆ ಆಗ್ತದೆ. ಆದರೆ ರಮೆ ರಮಾ ಶಬ್ದ ಸೀತಾ ಶಬ್ದದಂತೆ, ಆದ್ದರಿಂದ ಸಂಬೋಧನೆಯಲ್ಲಿ ಸೀತೆ ಅಂದರೆ ರಮೆ ಆಗ್ತದೆ. ವತ್ಸ ಮಗು, ಮಾನವಾನಾಂ ವಿವಿಧ ಮೂಲ್ಯಾನಾಂ ವಿಕಾಸಾಯ ಬೇರೆ ಬೇರೆ ರೀತಿಯ ವಿಕಾಸಕ್ಕಾಗಿ, ಬೌದ್ಧಿಕ ಮಾನಸಿಕ ವಿಕಾಸಕ್ಕೋಸ್ಕರ ಶ್ರೇಷ್ಠ ಜನರಿಂದ ಉಕ್ತಾನಿ ಹೇಳಲ್ಪಟ್ಟಿರುವಂತಹ ಒಳ್ಳೆಯ ಮಾತುಗಳು, ಸುವಚನಾನಿ ಏವ ಸುಭಾಷಿತಾನಿ. ಈ ಸುಭಾಷಿತಗಳು ಶ್ಲೋಕದ ರೂಪದಲ್ಲೇ ಇರಬೇಕಂತೇನೂ ಇಲ್ಲ, ಹಿಂದೆ ಶ್ಲೋಕದ ರೂಪದಲ್ಲಿ ಬರೀತಾ ಇದ್ರು. ಒಳ್ಳೆಯ ಯಾವುದೇ ಮಾತಿರಬಹುದು, ಸೆಂಟೆನ್ಸ್ ಅನ್ನ ಸುಭಾಷಿತ ಅಂತ ಸಂಸ್ಕೃತದಲ್ಲಿ ಕರಿತೀವಿ, ಕ್ವೋಟ್ಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ, ಅವುಗಳೇ ಸುಭಾಷಿತಗಳು. ಆದರೆ ಇಂಗ್ಲಿಷ್ನಲ್ಲಿರುವ ಕೋಟ್ಸ್ಗಳಿಗಿಂತಲೂ ಸುಭಾಷಿತಗಳು ಸ್ವಲ್ಪ ಭಿನ್ನವಾಗಿರ್ತವೆ. ಆಗಲೇ ಹೇಳಿದ ಹಾಗೆ ಅವುಗಳು ನಾವು ಶ್ಲೋಕದ ರೂಪದಲ್ಲಿರೋದ್ರಿಂದ ಕಂಠಪಾಠ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗೆ ಕೆಲವೊಂದು ಸುಭಾಷಿತಗಳಲ್ಲಿ ಒಂದು ಎಕ್ಸಾಂಪಲ್ ಮೂಲಕ, ನಮ್ಮ ರಿಯಲ್ ಲೈಫ್ ಎಕ್ಸಾಂಪಲ್ಗಳ ಮೂಲಕ ಮಾರಲ್ ಅನ್ನು ಹೇಳಿರ್ತಾರೆ. ಆದ್ದರಿಂದ ಈ ಸುಭಾಷಿತವನ್ನ, ಈ ಚಾಪ್ಟರ್ನ ಹೆಸರೇ ಹೇಳುವಂತೆ ಸುಭಾಷಿತ ರಸಂ ಅಂತ ಕರೀತಾರೆ. ಮುಂದೆ ಶ್ರೀಮನ್ ಸುಭಾಷಿತಾನಾಂ ಪಠನೇನ ಕಹ ಲಾಭಃ. ಮಹೋದಯ ಅಂತಾನೆ ಅರ್ಥ ಆಗ್ತದೆ ಶ್ರೀಮನ್, ಶ್ರೀಮತಿ ಅಂದರೆ ಸ್ತ್ರೀಲಿಂಗದಲ್ಲಿ. ಮಾನ್ಯರೇ ಸುಭಾಷಿತಾನಾಂ ಪಠನೇನ ಸುಭಾಷಿತಗಳನ್ನ ಓದುವುದರಿಂದ ಏನು ಲಾಭ, ನಮ್ಗೇನು ಲಾಭ, ಅದನ್ನು ಯಾಕೆ ಓದಬೇಕು ಅಂತ ಕೇಳ್ತಾ ಇದ್ದಾರೆ. ಅಹೋ ವಯಂ ಇಲ್ಲಿ ಒಂದು ಕೆಳಗಡೆ ಇದೆ, ಪ್ರಿಯ ಸುರೇಶ ಸುಭಾಷಿತಾನಾಂ ಪಠನೇನ ಅಸ್ಮಾಕಂ ನೈತಿಕಃ ಸಾಮಾಜಿಕಃ ಚ ವಿಕಾಸಃ ಭವತಿ. ಇಲ್ಲಿ ಸ್ಟೂಡೆಂಟ್ ಹೆಸರು ಸುರೇಶ. ಸುಭಾಷಿತಗಳನ್ನು ಓದೋದ್ರಿಂದ ಏನಾಗ್ತದೆ, ನಮ್ಮಲ್ಲಿ ನೈತಿಕವಾದ ಒಂದು ಮೊರಾಲಿಟಿ ಬರುತ್ತೆ, ಮಾರಲ್ ಥಿಂಕಿಂಗ್ ಚೆನ್ನಾಗಾಗ್ತದೆ. ಸಾಮಾಜಿಕವಾಗಿ ಸೊಸೈಟಿಯಲ್ಲೂ ನಾವು ಹೇಗಿರಬೇಕು ಅನ್ನೋದು ನಮಗೆ ಅರ್ಥ ಆಗ್ತದೆ. ಅಸ್ಮಾಭಿಃ ಕಿಂ ಕರ್ತವ್ಯಂ ಕಿಂ ಚ ನ ಕರ್ತವ್ಯಂ ಇತಿ ಸುಭಾಷಿತಾನಿ ಬೋಧಯಂತಿ. ಮನುಷ್ಯನಾದವನು ಏನು ಮಾಡಬೇಕು, ಯಾರೇ ಆಗಿರಲಿ, ಅದು ಒಂದು ವಿದ್ಯಾರ್ಥಿ ಆಗಿರಲಿ, ಟೀಚರ್ ಆಗಿರಲಿ, ಒಬ್ಬ ಗೃಹಸ್ಥನಾಗಿರಲಿ, ಒಬ್ಬ ವ್ಯಾಪಾರಿ ಆಗಿರಲಿ, ಒಬ್ಬ ಸೈನಿಕ ಆಗಿರಲಿ, ಯಾರೇ ಆಗಿರಲಿ, ಏನು ಮಾಡಬೇಕು,
ಕಿಂ ಚ ನ ಕರ್ತವ್ಯಂ, ಏನು ಮಾಡಬಾರದು ಅನ್ನೋದನ್ನ ಈ ಸುಭಾಷಿತಗಳು ಸುಂದರವಾಗಿ ವಿವರಿಸ್ತವೆ. ಅಹೋ ವಯಂ ಅಪಿ ಸುಭಾಷಿತಾನಿ ಪಠಿತುಂ ಇಚ್ಛಾಮಃ ಕೃಪಯಾ ಅಸ್ಮಾನ್ ಪಾಠಯತು. ನಾವು ಕೂಡ ಸುಭಾಷಿತಗಳನ್ನು ಕಲೀಲಿಕ್ಕೆ ಇಷ್ಟಪಡ್ತೇವೆ. ಕೃಪಯ ದಯವಿಟ್ಟು ನಮಗೆ ಪಾಠವನ್ನು ಮಾಡಿರಿ, ಅಂದರೆ ಅದನ್ನು ಹೇಳಿಕೊಡಿ ಅಂತ ಅರ್ಥ. ಇಲ್ಲಿ ಪಠತಿ ಅಂದರೆ ಓದುತ್ತಾಳೆ, ಪಾಠಯತಿ ಅಂದರೆ ಓದಿಸೋದು ಅಂತ ಅರ್ಥ. ಶಿಕ್ಷಕ ಪಾಠಯತಿ, ಛಾತ್ರ ಪಠತಿ. ಪಾಠಯತು ಅನ್ನೋದು ಲೋಟ್ಲಕಾರದಲ್ಲಿದೆ. ಸಮೀಚೀನಂ ತರ್ಹಿ ವಯಂ ಸುಭಾಷಿತಾನಾಂ ರಸಂ ಪಿಬಾಮಹ. ಟೀಚರ್ ಹೇಳ್ತಾ ಇದ್ದಾರೆ ಸಮೀಚೀನಂ ಅಂದರೆ ಒಳ್ಳೆಯದು, ಇದೊಂದು ಅವ್ಯಯ. ಇಲ್ಲಿ ಇಷ್ಟು ಸಂಭಾಷಣೆಯಲ್ಲಿ ತುಂಬ ಅವ್ಯಯಗಳು ಬಂದಿವೆ. ಅವುಗಳನ್ನು ಹೋಮ್ವರ್ಕ್ ಥರ ಮಾಡಬಹುದು. ಇವುಗಳಲ್ಲಿ ಯಾವುದು ಅವ್ಯಯ ಅಂತ ಸೆಲೆಕ್ಟ್ ಮಾಡಿ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಬಹುದು. ತರ್ಹಿ ಹಾಗಾದರೆ, ಇದು ಸಹ ಅವ್ಯಯವೇ. ವಯಂ ಸುಭಾಷಿತಾನಾಂ ರಸಂ, ಸುಭಾಷಿತ ರಸವನ್ನು ಕುಡಿಯೋಣ. ಮೊದಲನೆಯ ಸುಭಾಷಿತ. ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ವಕಾರೈಃ ಪಂಚಭಿರ್ಯುಕ್ತೋ ನರೋ ಭವತಿ ಪೂಜಿತಃ. ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ವಕಾರೈಃ ಪಂಚಭಿರ್ಯುಕ್ತೋ ನರೋ ಭವತಿ ಪೂಜಿತಃ. ಇಲ್ಲಿ ಪದಚ್ಛೇದವನ್ನು ಮಾಡಿದರೆ, ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ವಕಾರೈಃ ಪಂಚಭಿಃ ಯುಕ್ತಃ ನರಃ ಭವತಿ ಪೂಜಿತಃ. ಮುಂದೆ ಅನ್ವಯವನ್ನು ಕೊಟ್ಟಿದ್ದಾರೆ. ಅನ್ವಯವನ್ನು ಮಾಡೋದು ಹೇಗೆ? ಮೊದಲಿಗೆ ಒಂದು ಆ ಕ್ರಿಯಾಪದವನ್ನು ತೆಗೆದುಕೊಳ್ಬೇಕು. ಈ ಸುಭಾಷಿತದಲ್ಲಿರುವ ಕ್ರಿಯಾಪದ, ಇಲ್ಲಿ ಬಂದಿರುವಂತಹ ಕ್ರಿಯಾಪದ ಭವತಿ, ಆಗುತ್ತಾನೆ ಅಥವಾ ಆಗುತ್ತಾಳೆ. ಅದಕ್ಕೆ ಕ್ರಿಯಾಪದ ಸಿಕ್ಕಿದೆ, ಅದಕ್ಕೆ ಕಹ ಯಾರು ಆಗ್ತಾರೆ ಅನ್ನೋದಕ್ಕೆ ಇಲ್ಲಿ ಆನ್ಸರ್ ತಗೋಬೇಕು. ನರಹ ಭವತಿ, ನರನು ಆಗುತ್ತಾನೆ. ನರಹ ಕಿಂ ಭವತಿ, ಏನು ಆಗ್ತಾನೆ? ನರಹ ಪೂಜಿತಃ ಭವತಿ, ನರನು ಪೂಜಿತನಾಗ್ತಾನೆ, ಅಂದರೆ ಪೂಜಿಸಲ್ಪಡ್ತಾನೆ. ಪೂಜಿಸಲ್ಪಡೋದು ಅಂದರೆ ಗೌರವಿಸಲ್ಪಡ್ತಾನೆ ಅಂತ ಅರ್ಥ. ನಾವು ಗೌರವಿಸಲ್ಪಡ್ಬೇಕಂದ್ರೆ ಏನು ಮಾಡಬೇಕು? ಏನು ಮಾಡುವುದರಿಂದ ನರಹ ಪೂಜಿತಃ ಭವತಿ? ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯ ವಿನಯೇನ ಚ ಪಂಚಭಿರ್ಯುಕ್ತಃ ವಕಾರೈಃ, ಪಂಚಭಿಃ ವಕಾರೈಃ ಯುಕ್ತಃ ನರಃ ಪೂಜಿತಃ ಭವತಿ. ಇಲ್ಲ, ಅದಕ್ಕಿಂತ ಮುಂಚೆ ಪಂಚಭಿಃ ವಕಾರೈಃ ಯುಕ್ತಃ ನರಃ ಪೂಜಿತಃ ಭವತಿ ಅಂತ ತಗೊಬಹುದು. 5 ವಕಾರಗಳಿಂದ ಕೂಡಿದಂತಹ ಮನುಷ್ಯ ಗೌರವಿಸಲ್ಪಡ್ತಾನೆ. ಆ 5 ವಕಾರಗಳು ಯಾವುವು? ವಕಾರ ಅಂದರೆ ವ ಇಂದ ಶುರುವಾಗುವಂತಹ ಶಬ್ದಗಳು. ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ. ಇದಿಷ್ಟು ಅನ್ವಯ ಆಯಿತು. ಇದರ ಅರ್ಥ ಏನು? ಭಾವಾರ್ಥ ಏನು? ಮೊದಲಿಗೆ ಪ್ರತಿಯೊಂದು ಶಬ್ದದ ಅರ್ಥವನ್ನು ನೋಡೋಣ. ಇಲ್ಲಿ ಎಲ್ಲವೂ ನಾವು ನೋಡಿದ ಹಾಗೆ ತೃತೀಯ ವಿಭಕ್ತಿಯಲ್ಲಿದೆ. ವಸ್ತ್ರೇಣ, ವಸ್ತ್ರಂ ನಪುಂಸಕಲಿಂಗ ಶಬ್ದ. ವಸ್ತ್ರೇಣ ವಸ್ತ್ರದಿಂದ. ವಪುಷ, ವಪುಷ್ ಅನ್ನೋದು ಶಕಾರ ಅಂತ ನಪುಂಸಕಲಿಂಗ ಶಬ್ದ. ಇದು ಅಂದರೆ ದೇಹ, ಬಾಡಿ ಅಂತ ಅರ್ಥ. ವಸ್ತ್ರೇಣ ಇದು ತೃತೀಯ ವಿಭಕ್ತಿಯಲ್ಲಿದೆ. ವಪುಷ ತೃತೀಯ ವಿಭಕ್ತಿಯಲ್ಲಿದೆ. ವಾಚ, ವಾಚ್ ಅನ್ನುವಂಥದ್ದು ಚಕಾರ ಅಂತ ಸ್ತ್ರೀಲಿಂಗ ಶಬ್ದ. ಇದು ಮಾತು ಅಥವಾ ಸರಸ್ವತಿ ಅಂತ ಹೇಳಬಹುದು. ವಾಚ್ ಅಂದರೆ ಇಲ್ಲಿ ವಾಚ ಅಂದರೆ ಮಾತು ಅಂತ ತಗೊಬಹುದು, ಮಾತಿನಿಂದ. ವಿದ್ಯೆಯ, ವಿದ್ಯಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ. ಇಲ್ಲಿ ಇದು ಸಹ ತೃತೀಯ ವಿಭಕ್ತಿ, ವಿದ್ಯೆಯಿಂದ. ವಿನಯೇನ, ವಿನಯಂ ನಪುಂಸಕಲಿಂಗ. ವಿನಯೇನ ತೃತೀಯ ವಿಭಕ್ತಿ, ವಿನಯದಿಂದ. ಈ 5 ವಕಾರಗಳಿಂದ
ಕೂಡಿದಂತಹ ಯುಕ್ತ ನರಹ. ಏನ್ ಹಂಗಂದ್ರೆ ವಸ್ತ್ರದಿಂದ ನಾವು ಯಾವಾಗಲೂ ವಸ್ತ್ರವನ್ನ ಹಾಕೊಳ್ತೀವಿ, ದೇಹ ಇದೆ ನಮ್ಮಲ್ಲಿ, ಮಾತು ಇದೆ, ವಿದ್ಯೆ ಇದೆ. ಏನ್ ಹಾಗಂದ್ರೆ ಅಂದ್ರೆ ವಸ್ತ್ರ ಇಲ್ಲಿ ಕೊಟ್ಟಿದ್ದಾರೆ, ಈ ಸಮುಚಿತವಾದ ವಸ್ತ್ರ ಅಂದ್ರೆ ಸರಿಯಾದ ರೀತಿಯ ಬಟ್ಟೆಯನ್ನು ಧರಿಸುವಂಥದ್ದು. ನಮ್ಮ ಬಟ್ಟೆ ಹೇಳ್ತಾರೆ, ಊಟ ನನ್ನಿಚ್ಛೆ ನೋಟ ಪರರಿಚ್ಛೆ ಅಂತ. ಅಂದ್ರೆ ನೋಟ ಪರರಿಚ್ಛೆ ಅಂದ್ರೆ ಏನು? ಬೇರೆಯವರಿಗೆ ಕಂಫರ್ಟಬಲ್ ಅಂದ್ರೆ ನಮಗೂ ಕಂಫರ್ಟಬಲ್ ಇರಬೇಕು, ಆದರೆ ಬೇರೆಯವರು ನೋಡ್ಲಿಕ್ಕೆ ಗೌರವವನ್ನು ತರುವಂತಹ ಒಂದು ಬಟ್ಟೆಯನ್ನ ನಾವು ಧರಿಸಬೇಕು. ಅಂತಹ ಸಮುಚಿತಾನಿ ವಸ್ತ್ರಾಣಿ ಧರತಿ ಯಹ ಜನಃ ಸಮುಚಿತಾನಿ ವಸ್ತ್ರಾಣಿ ಧರತಿ, ಸರಿಯಾದ ರೀತಿಯ ಬಟ್ಟೆಗಳನ್ನ ಧರಿಸುತ್ತಾನೋ, ವಪುಷ ನಮ್ಮ ದೇಹವನ್ನ ಸ್ವಸ್ಥ ರೀತಿಯಲ್ಲಿ ಇಟ್ಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರ್ಬೇಕು, ಅಂದ್ರೆ ಶುಚಿಯಾಗಿ ಇಟ್ಕೊಂಡಿರ್ಬೇಕು. ದಿನ ಸ್ನಾನವನ್ನ ಮಾಡುವಂಥದ್ದು, ಸರಿಯಾಗಿ ತಲೆ ಬಾಚಿಕೊಂಡಿರುವಂಥದ್ದು, ಈ ರೀತಿಯಾಗಿ. ಹಾಗೆ ವಾಚ ಮಾತಿನಿಂದ. ಸೆಕೆಂಡ್ ಒನ್ನು ಶರೀರೇಣ ಸ್ವಸ್ಥ ಅಸ್ತಿ, ಶರೀರದಿಂದ ಬಾಡಿ ಸ್ವಸ್ಥವಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಇಲ್ಲಿ ಇದರಿಂದ ಏನಾಗ್ತದೆ? ಗೌರವಿಸಲ್ಪಡ್ತಾನೆ, ನೋಡಿದ ತಕ್ಷಣ ಒಂದು ಗೌರವ ಭಾವನೆ ಬರ್ತದೆ. ಮೊದಲನೆಯದಾಗಿ ಸರಿಯಾದ ವಸ್ತ್ರವನ್ನು ಧರಿಸುವಂಥದ್ದು, ಎರಡನೆಯದಾಗಿ ನಮ್ಮ ಶರೀರವನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಿರುವಂಥದ್ದು, ಮೂರನೆಯದಾಗಿ ವಾಚ ಮಾತಿನಿಂದ. ಮಾತು ಹೇಗಿರಬೇಕು? ಸುಮಧುರವಾಗಿರಬೇಕು, ಹಿತಕರವಾಗಿರಬೇಕು. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ಅಂತ ಹೇಳ್ತಾರೆ. ಒಳ್ಳೆ ಮಾತನಾಡಿದರೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತದೆ ಎದುರಿದ್ದವರಿಗೆ. ಹಿತಕರವಾಗಿರ್ಬೇಕು ಆ ಮಾತು, ಮಧುರವಾಗಿರಬೇಕು. ಹಾಗಂತ ಸುಳ್ಳನ್ನ ಹೇಳೋದಂತಲ್ಲ, ಅದು ಕೇಳುವವರಿಗೆ ಹಿತಕರವಾಗಿಯೂ ಇರಬೇಕು. ಅಂತಹ ಮಾತನ್ನ ಯಾರು ಮಾತಾಡ್ತಾನೋ. ಹಾಗೆ ವಿದ್ಯೆಯ ಜ್ಞಾನದಿಂದ ಅಂದ್ರೆ ಏನು? ಎಜುಕೇಟೆಡ್ ಆಗಿರಬೇಕು, ನಾಟ್ ಜಸ್ಟ್ ನಾವು ಒಂದು ಡಿಗ್ರಿಯನ್ನು ಪಡೆದುಕೊಂಡಿರುವಂಥದ್ದಲ್ಲ, ಯಾವಾಗಲೂ ನಮ್ಮನ್ನ ನಾವು ಅಧ್ಯಯನದಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ಹಾಗೆ ನಮ್ಮ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದು. ಸರ್ವದಾ ಅಧ್ಯಯನೇ ಸಂಲಗ್ನ ಭವತಿ, ಯಾವಾಗಲೂ ತನ್ನ ಸಮಯವನ್ನ. ಇನ್ನೊಂದು ಸುಭಾಷಿತ ಬರ್ತದೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ ಅಂತ. ಬುದ್ಧಿವಂತರಾದವರು ತಮ್ಮ ಯಾವಾಗಲಾದ್ರೂ ಬೋರ್ ಆಗ್ತದೆ ಅನ್ಸಿದ್ರೆ ಪುಸ್ತಕವನ್ನ ತಗೊಂಡು ಓದ್ತಾರೆ, ಅಥವಾ ಕಾವ್ಯವನ್ನ ಓದ್ತಾರೆ, ಶಾಸ್ತ್ರಗಳನ್ನ ಓದ್ತಾರೆ. ಈ ರೀತಿಯಾಗಿ ತಮ್ಮ ಎಂಟರ್ಟೈನ್ಮೆಂಟ್ ಇದು ಮಾಡ್ಕೊತಾರೆ ಹೊರತು ಯಾರ್ದೋ ಜೊತೆ ಕಾಡು ಹರಟೆ ಮಾಡ್ತಾ ಈ ರೀತಿಯಾಗಿ ತಮ್ಮ ಸಮಯವನ್ನ ಕಳೆಯೋದಿಲ್ಲ. ಆದ್ರಿಂದ ವಿದ್ಯೆಯ ಅಂದ್ರೆ ಏನು? ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ಹೊಸ ಹೊಸ ವಿಷಯಗಳನ್ನ ಕಲಿತಾ ಇರುವಂಥದ್ದು. ಹಾಗೆ ಇವೆಲ್ಲ ಇದ್ರೂ ಸಹ ವಿನಯಂ ವಿನಮ್ರತೆಯ ಚ ವ್ಯವಹರತಿ, ತನಗಿಂತ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅವರ ಜೊತೆ ನಮ್ರತೆಯಿಂದ ಯಾರು, ವಿಧೇಯದಿಂದ ಯಾರು ಮಾತಾಡ್ತಾರೋ ಅಂತಹ ಯಾವುದು ವಸ್ತ್ರಂ ವಪುಹು ವಾಕ್ ವಿದ್ಯಾ ವಿನಯ ಇತ್ಯೇತೈಃ ಯುಕ್ತಃ ಮನುಷ್ಯಃ ಲೋಕೆ ಸಮ್ಮಾನಂ ಪ್ರಾಪ್ನೋತಿ. ನಮ್ಮಲ್ಲಿ ಈ 5 ವಕಾರಗಳು ಇದ್ದರೆ ನಾವು ಯಾರಲ್ಲೂ ಹೋಗಿ ನಮ್ಮನ್ನು ಗೌರವಿಸಿ ನಮಗೆ ಒಂದು ಮನ್ನಣೆಯನ್ನು ಕೊಡಿ ಅಂತ ಕೇಳಬೇಕಾಗೇ ಇಲ್ಲ. ಆ ಮನ್ನಣೆ ಗೌರವಗಳು ತಾನಾಗಿಯೇ ನಮ್ಮನ್ನ ಅರಸಿಕೊಂಡು ಬರ್ತವೆ ಅನ್ನುವಂಥದ್ದನ್ನ ಈ ಸುಭಾಷಿತ ನಮಗೆ ಸುಂದರವಾಗಿ ತಿಳಿಸ್ಕೊಡ್ತಾ ಇದೆ. ವಸ್ತ್ರೇನ ಅಂದ್ರೆ ಈ 5 ವಕಾರಗಳು ನಮ್ಮಲ್ಲಿ ಇರಬೇಕು. ಚೆನ್ನಾಗಿ ಕಾಣುವಂತಿರ್ತೇವೆ, ಆದರೆ ಮಾತಿನಿಂದ ಬೇರೆಯವರನ್ನ ಮನಸ್ಸನ್ನ ನೋಯಿಸ್ತೇವೆ. ಅಥವಾ ಶುಚಿತ್ವದಲ್ಲಿ ಇದ್ದೇವೆ, ಆದರೆ ವಸ್ತ್ರಗಳನ್ನ ಹೇಗೋ ಧರಿಸ್ತೇವೆ. ಅಥವಾ ವಿದ್ಯೆ ಇದೆ ನಮ್ಮಲ್ಲಿ, ಯಾವಾಗಲೂ ಅಧ್ಯಯನದಲ್ಲಿ ನಿರತರಾಗಿರ್ತೇವೆ, ಆದರೆ ಅಹಂಕಾರ ವಿನಯವೇ ಇಲ್ಲ. ಆ ರೀತಿ ಇದ್ದಾಗ ನಮ್ಮನ್ನ ಯಾರು ಗೌರವಿಸುವುದಿಲ್ಲ. ನಾವು ಗೌರವಿಸಲ್ಪಡಬೇಕಂದ್ರೆ ಈ 5 ವಕಾರಗಳು ನಮ್ಮಲ್ಲಿ ಯಾವಾಗಲೂ ಇರಬೇಕು ಎಂಬುದು ಈ ಸುಭಾಷಿತದ ತಾತ್ಪರ್ಯ. ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ವಕಾರೈಃ ಪಂಚಭಿರ್ಯುಕ್ತೋ ನರೋ ಭವತಿ ಪೂಜಿತಃ. ಮುಂದೆ
ಎರಡನೇ ಸುಭಾಷಿತಕ್ಕೆ ಹೋಗೋಣ. ಷಡ್ದೋಷ ಪುರುಷೇಣೇಹ ಹಾತವ್ಯಾ ಭೂತಿಮಿಚ್ಛತಾ ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತಾ. ಷಡ್ದೋಷ ಪುರುಷೇಣೇಹ ಹಾತವ್ಯಾ ಭೂತಿಮಿಚ್ಛತಾ ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತಾ. ಮೊದಲಿಗೆ ಪದಚ್ಛೇದವನ್ನು ಮಾಡೋಣ. ಷಟ್ ದೋಷಾಃ ಪುರುಷೇಣ ಇಹ ಹಾತವ್ಯಾಃ ಭೂತಿಂ ಇಚ್ಛತಾ ನಿದ್ರಾ ತಂದ್ರಾ ಭಯಂ ಕ್ರೋಧಃ ಆಲಸ್ಯಂ ದೀರ್ಘಸೂತ್ರತಾ. ಅನ್ವಯವನ್ನು ಮಾಡೋಣ. ಇಲ್ಲಿ ಕ್ರಿಯಾಪದ ಅನ್ನುವಂಥದ್ದು ಹಾತವ್ಯ. ಇಲ್ಲಿ ಡೈರೆಕ್ಟ್ ಆಗಿ ಕ್ರಿಯಾಪದವಾಗಿಲ್ಲ, ಇಲ್ಲಿ ತವ್ಯತ್ ಪ್ರತ್ಯಯದಲ್ಲಿ ಬಂದಿದೆ. ಅಂದರೆ ಬಿಡಲ್ಪಡಬೇಕು. ಹಾ ಧಾತುವಿನಿಂದ ಬಂದಿರುವಂಥದ್ದು. ಜಹಾತಿ ಅಂತ ಕೇಳಿರಬಹುದು ಕ್ರಿಯಾಪದ, ಅಂದರೆ ಬಿಡುವುದು ಅಂತ ಅರ್ಥ. ಬಿಡುತ್ತಾನೆ, ಬಿಡುತ್ತಾಳೆ. ಇಲ್ಲಿ ಹಾತವ್ಯ ಅಂದರೆ ಬಿಡಲ್ಪಡಬೇಕು ಅಂತ. ಯಾರಿಂದ ಬಿಡಲ್ಪಡಬೇಕು? ಪುರುಷೇಣ ಹಾತವ್ಯ, ಮನುಷ್ಯನಿಂದ ಬಿಡಲ್ಪಡಬೇಕು. ಎಂಥ ಮನುಷ್ಯನಿಂದ? ಭೂತಿಂ ಇಚ್ಛತಾ ಪುರುಷೇಣ. ಭೂತಿಂ ಅಂದರೆ ಐಶ್ವರ್ಯ. ಐಶ್ವರ್ಯವನ್ನ ಯಾರು ಇಚ್ಛಿಸುತ್ತಾರೋ ಅಂತಹ ಪುರುಷನಿಂದ ಬಿಡಲ್ಪಡಬೇಕು. ಏನು ಬಿಡಲ್ಪಡಬೇಕು? ಷಟ್ ದೋಷಾಃ, 6 ದೋಷಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಹಿಂದಿನ ಸುಭಾಷಿತದಲ್ಲಿ 5 ಗುಣಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ 6 ದೋಷಗಳನ್ನು ನಾವು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದು ಆ ದೋಷಗಳು? ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತಾ. ಈ 6 ದೋಷಗಳನ್ನ ಭೂತಿಮಿಚ್ಛತಾ ಪುರುಷೇಣ ಇಹ ಹಾತವ್ಯ. ಇಲ್ಲಿ ಷಡ್ ದೋಷಾಃ, 6 ದೋಷಗಳು. ಪುರುಷೇಣ ತೃತೀಯ ವಿಭಕ್ತಿಯಲ್ಲಿದೆ ಪುರುಷಃ ಶಬ್ದ. ಪುರುಷೇಣ ಪುರುಷನಿಂದ, ಇಹ ಅಂದರೆ ಈಗಲೇ ಕೂಡಲೇ ಅಂತ. ಹಾತವ್ಯ ಬಿಡಲ್ಪಡಬೇಕು, ಆಗಲೇ ಹೇಳಿದ ಹಾಗೆ. ಭೂತಿಂ ಇಚ್ಛತಾ, ಭೂತಿಂ ಅಂದರೆ ಭೂತಿ ಅಂದರೆ ಐಶ್ವರ್ಯ ಅಥವಾ ಪ್ರಾಸ್ಪರಿಟಿ. ಇಚ್ಛತಾ, ಯಾರು ಸಂಪತ್ತನ್ನು ಇಚ್ಛಿಸ್ತಾನೋ, ಸಂಪತ್ತನ್ನು ಗಳಿಸಲಿಕ್ಕೆ ಇಚ್ಛಿಸ್ತಾನೋ, ಐಶ್ವರ್ಯವನ್ನು ಪಡೀಲಿಕ್ಕೆ ಇಚ್ಛಿಸ್ತಾನೋ ಅಂತಹ ಮನುಷ್ಯನಿಂದ ಈ 6 ದೋಷಗಳು ಕೂಡಲೇ ಬಿಡಲ್ಪಡಬೇಕು. ಯಾವುದು ಆ 6 ದೋಷಗಳು? ನಿದ್ರಾ, ಮೊದಲನೆಯದಾಗಿ ನಿದ್ರೆ. ನಿದ್ರೆ ಬೇಕು ಮನುಷ್ಯನಿಗೆ, ಆದರೆ ಅತಿಯಾದ ನಿದ್ರೆ, ಯಾವಾಗಲೂ ನಿದ್ರೆಯನ್ನೇ ಮಾಡ್ತಾನೆ ಇರುವಂಥದ್ದು. ಹಾಗೆ ತಂದ್ರ, ತಂದ್ರ ಅಂದರೆ ಬಳಲಿಕೆ, ಒಂಥರ ಆಯಾಸದಿಂದ ಬರುವಂತಹ ನಿದ್ರೆ. ಈ ನಿದ್ರಾ ತಂದ್ರ ಇವೆರಡನ್ನ ಜೋಡಿ ಶಬ್ದ ಅಂತ ಕರಿಬಹುದು. ಬಳಲಿಕೆಯಿಂದ ಬರುವಂತಹ ನಿದ್ರೆ ಅಂತ ಹೇಳಬಹುದು. ನಿದ್ರಾ ತಂದ್ರ, ಅತಿಯಾದ ನಿದ್ರೆ. ಹಾಗೆ ಆಲಸ್ಯ ಅನ್ನೋದಕ್ಕಿಂತ ಇಲ್ಲಿ ಕೆಲವೊಮ್ಮೆ ನಮಗೆ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸಿರಬಹುದು, ಆದರೆ ನಮ್ಮ ದೇಹ ಸ್ಥಿತಿ ಅಥವಾ ಸರಿಯಾದ ಊಟವನ್ನು ಮಾಡದೆ ಹೋದರೆ, ಸರಿಯಾದ ರೀತಿಯ ಆಹಾರವನ್ನು ಸೇವಿಸದೆ ಹೋದರೆ, ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳದೆ ಹೋದರೆ ನಮ್ಮಲ್ಲಿ ಯಾವಾಗಲೂ ಬಳಲಿಕೆ, ಆಯಾಸ ಬರ್ತಾ ಇರ್ತದೆ. ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ರೂ ಸಹ ಮಾಡುವಂತಹ ಶಕ್ತಿ ನಮ್ಮಲ್ಲಿರಲ್ಲ. ಅದನ್ನು ತಂದ್ರ ಅಂತ ಕರಿತೇವೆ. ಇನ್ನೊಂದು ರೀತಿಯಲ್ಲಿ ಆಲಸ್ಯ ಅಂತಲೂ ಹೇಳಬಹುದು, ಆದರೆ ಬಳಲಿಕೆಯಿಂದ ಬರುವಂತಹ ಒಂದು ಆಲಸ್ಯ. ಭಯಂ, ಹೆದರಿಕೆ. ಸಂಪತ್ತನ್ನು ಗಳಿಸ್ಲಿಕ್ಕೆ ಆಸೆ ಇದೆ, ಆದರೆ ಮುಂದೆ ನುಗ್ಗಲಿಕ್ಕೆ ಹೆದರಿಕೆ. ನಾನು ಈ ರೀತಿ ಮಾಡಲಿಕ್ಕೆ, ಈ ಬಿಸ್ನೆಸ್ ಮಾಡಿದ್ರೆ ನನ್ನಿಂದ ಏನಾದರೂ ಕಷ್ಟ ಬಂದರೆ, ಮುಂದೆ ಲಾಭ ಆಗದೆ ಇದ್ರೆ, ನಷ್ಟ ಆದರೆ ಅನ್ನುವಂತಹ ಹೆದರಿಕೆಯಿಂದ, ಆ ಹೆದರಿಕೆಯನ್ನು ಬಿಟ್ಟು ಬಿಡಬೇಕು. ಹಾಗೆ ಕ್ರೋಧ, ಸಿಟ್ಟನ್ನು ಸಹ ಬಿಡಬೇಕು. ನಾವು ಸಂಪತ್ತನ್ನು ಗಳಿಸಬೇಕಾದ್ರೆ ಸೊಸೈಟಿಯಲ್ಲಿ, ಸೋಷಿಯಲ್ ಇದರಲ್ಲಿ ಸರಿಯಾದ ರೀತಿಯಲ್ಲಿ ವರ್ತಿಸಬೇಕಾಗ್ತದೆ. ಸಿಟ್ಟನ್ನು, ಕೋಪವನ್ನು ಮಾಡ್ಕೊಳ್ತಾ ಇದ್ರೆ
ನಮಗೆ ಸಂಪತ್ತನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ, ಜನರ ಜೊತೆ ಸರಿಯಾಗಿ ವರ್ತಿಸದೆ ಹೋದರೆ. ಹಾಗೆ ಆಲಸ್ಯಂ, ಆಲಸ್ಯತನ, ಲೇಸಿನೆಸ್. ಐಶ್ವರ್ಯವನ್ನು ಗಳಿಸಬೇಕೆಂಬಂತಹ ಇಚ್ಛೆ ಇದೆ, ನಿದ್ರೆ ಮಾಡ್ತಾ ಇಲ್ಲ, ಆಯಾಸ ಬಳಲಿಕೆನೂ ಇಲ್ಲ, ಭಯ ಇಲ್ಲ, ಆದರೆ ಮಾಡೋಣ ಅನ್ನುವಂಥದ್ದು, ಯಾರು ಮಾಡ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿ, ಅದನ್ನು ಆಲಸ್ಯ ಅಂತ ಕರಿತೀವಿ. ಹಾಗೆ ದೀರ್ಘ ಸೂತ್ರತ ಅಂದರೆ ಇಂಗ್ಲೀಷಲ್ಲಿ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ. ಅಂದರೆ ಮಾಡಬೇಕಾದದ್ದ ಕೆಲಸವನ್ನು ಒಂದೇ ಮುಂದಕ್ಕೂ ದೂಡುವುದು, ಇಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಹೋಗುವಂಥದ್ದು. ಅಂದರೆ ಗುರಿ ಇಲ್ಲ, ಇಷ್ಟು ದಿನದಲ್ಲಿ ನಾನು ಇದನ್ನು ಮುಗಿಸ್ತೇನೆ ಅನ್ನುವಂತಹ ಗುರಿ ಇಲ್ಲ ಅದರಲ್ಲಿ. ಅಂತಹ ಪರಿಸ್ಥಿತಿಯಲ್ಲೂ ನಾವು ಐಶ್ವರ್ಯವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಜವಾಗಿಯೂ ನಾವು ಒಂದು ರೀತಿಯಲ್ಲಿ ಸಂಪಾದನೆಯನ್ನು ಮಾಡಬೇಕು, ಐಶ್ವರ್ಯವನ್ನು ಗಳಿಸಬೇಕು ಎಂಬಂತಹ ಇಚ್ಛೆ ಇದ್ದರೆ ಈ 6 ದೋಷಗಳನ್ನು, 6 ಗುಣಗಳನ್ನು ನಾವು ಬಿಟ್ಟು ಬಿಡಬೇಕು ಅಂತ ಈ ಸುಭಾಷಿತದಲ್ಲಿ ಹೇಳ್ತಾ ಇದ್ದಾರೆ. ಅಸ್ಮಾಸು ನಿದ್ರಾದಯ ಷಡ್ ದೋಷಾ ಭವಂತಿ. ನಮ್ಮಲ್ಲಿ ನಿದ್ರೆ ಮೊದಲಾದಂತಹ 6 ದೋಷಗಳು ಇವೆ. ಏತೆ ಅಸ್ಮಾಕಂ ಐಶ್ವರ್ಯಸ್ಯ ಉನ್ನತೇಶ್ಚ ಅವರೋಧಕಾ ಭವಂತಿ. ಈ 6 ದೋಷಗಳು ನಮ್ಮ ಐಶ್ವರ್ಯವನ್ನು ಗಳಿಸಲಿಕ್ಕೆ, ಹಾಗೆ ನಮ್ಮ ಉನ್ನತಿಯನ್ನು ಸಾಧಿಸಲಿಕ್ಕೆ ಅವರೋಧನ ಅಂದರೆ ತಡೆ ಆಗಿದ್ದೇವೆ. ಅತಃ ಯದಿ ಮಾನವಃ ಸ್ವಜೀವನೆ ಧನಿಕಃ ವಿದ್ವಾನ್ ವಾ ಭವಿತುಂ ಇಚ್ಛತಿ. ಆದ್ದರಿಂದ ಮನುಷ್ಯ ತನ್ನ ಜೀವನದಲ್ಲಿ ಧನಿಕನಾಗಬೇಕು ಅಥವಾ ವಿದ್ವಾಂಸನಾಗಬೇಕು ಆಗಲಿಕ್ಕೆ ಪಡ್ತಾ ಇದ್ರೆ ಐಶ್ವರ್ಯಂ ವೈಭವಂ ಚ ಪ್ರಾಪ್ತುಂ ವಾಂಛತಿ, ಐಶ್ವರ್ಯವನ್ನು ವೈಭವವನ್ನು ಪಡಿಲಿಕ್ಕೆ ಇಷ್ಟ ಇದೆ ಅಂತಾದರೆ ತರ್ಹಿ, ಹಾಗಿದ್ರೆ ಸಹ ಅವನು ಅತಿಯಾದ ನಿದ್ರೆ, ತಂದ್ರಾಂ ಬಳಲಿಕೆ, ಭೀತಿ ಭಯ, ಕ್ರೋಧ ಕೋಪ, ಆಲಸ್ಯವನ್ನು, ಹಾಗೆ ವಿಳಂಬೇನ ಕಾರ್ಯಕರಣಸ್ಯ ಪ್ರವೃತ್ತಿ, ತಡವಾಗಿ ಕೆಲಸವನ್ನು ಮಾಡುವಂಥದ್ದು. ಇದನ್ನ ಏತಾನ್ ಷಡ್ ದೋಷಾನ್ ಪರಿತ್ಯಜೇತ್, ಬಿಡಬೇಕು ಅಂತ ಈ ಸುಭಾಷಿತದಲ್ಲಿ ಹೇಳಿದ್ದಾರೆ. ಷಡ್ದೋಷಾತ್ ಪುರುಷೇಣೇಹ ಹಾತವ್ಯಾ ಭೂತಿಮಿಚ್ಛತ, ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘ ಸೂತ್ರತ. ಇಲ್ಲಿ ನಿದ್ರಾ, ತಂದ್ರ, ದೀರ್ಘಸೂತ್ರತ ಇವು 3 ಸ್ತ್ರೀಲಿಂಗ ಶಬ್ದಗಳು. ಭಯಂ, ಆಲಸ್ಯಂ ನಪುಂಸಕಲಿಂಗ, ಹಾಗೆ ಕ್ರೋಧ ಪುಲ್ಲಿಂಗ ಶಬ್ದ. ಅಬ್ಧಿರ್ಗಾತ್ರಾಣಿ ಶುದ್ಧ್ಯಂತಿ ಮನಸ್ಸತ್ಯೇನ ಶುದ್ಧ್ಯತಿ, ವಿದ್ಯಾತಪೋಭ್ಯಾಂ ಭೂತಾತ್ಮ ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ. ಅಬ್ಧಿರ್ಗಾತ್ರಾಣಿ ಶುದ್ಧ್ಯಂತಿ ಮನಸ್ಸತ್ಯೇನ ಶುದ್ಧ್ಯತಿ, ವಿದ್ಯಾತಪೋಭ್ಯಾಂ ಭೂತಾತ್ಮ ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ. ಮೊದಲಿಗೆ ಪದಚ್ಛೇದವನ್ನು ಮಾಡೋಣ. ಅಬ್ಧಿಹಿ ಗಾತ್ರಾಣಿ ಶುದ್ಧ್ಯಂತಿ, ಮನಃ ಸತ್ಯೇನ ಶುದ್ಧ್ಯತಿ, ವಿದ್ಯಾ ತಪೋಭ್ಯಾಂ ಭೂತಾತ್ಮ ಬುದ್ಧಿ ಜ್ಞಾನೇನ ಶುದ್ಧ್ಯತಿ. ಇಲ್ಲಿ ಅನ್ವಯವನ್ನು ಮಾಡುವಾಗ ಬೇರೆ ಬೇರೆ ಕ್ರಿಯಾಪದಗಳು ತುಂಬ ಇದೆ, ಆದರೆ ಎಲ್ಲವೂ ಒಂದೇ, ವಚನ ಮಾತ್ರ ಬೇರೆ ಇದೆ. ಶುದ್ಧ್ಯಂತಿ, ಶುದ್ಧ್ಯತಿ, ಶುದ್ಧ್ಯತಿ. ಮೊದಲಿಗೆ ಇಲ್ಲಿ ಶುದ್ಧ್ಯಂತಿ, ಶುದ್ಧವಾಗ್ತವೆ, ಬಹುವಚನದಲ್ಲಿದೆ. ಏನು ಶುದ್ಧವಾಗ್ತವೆ? ಗಾತ್ರಾಣಿ ಶುದ್ಧ್ಯಂತಿ. ಗಾತ್ರ ಅಂದರೆ ಬಾಡಿ, ನಮ್ಮ ದೇಹ ಶುದ್ಧವಾಗ್ತವೆ. ದೇಹಗಳು ಅಂದರೆ ಮನುಷ್ಯರ ದೇಹಗಳು ಶುದ್ಧವಾಗ್ತವೆ. ಯಾವುದರಿಂದ? ಅಬ್ಧಿಹಿ. ಅಪ್ ಅಂದರೆ ನೀರು, ಜಲಂ ಅಂತಲೂ ಹೇಳ್ತೀವಿ. ಅಪ್ ಅನ್ನುವಂಥದ್ದು ಪಕಾರ ಅಂತ ಸ್ತ್ರೀಲಿಂಗ ಶಬ್ದ, ಇದು ನಿತ್ಯ ಬಹುವಚನ ಅಂತ ಶಬ್ದ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಏಕವಚನ ದ್ವಿವಚನ ಇರಲ್ಲ, ಬಹುವಚನ ಮಾತ್ರ ಇರ್ತದೆ. ಅಬ್ಧಿಹಿ ಅಂದರೆ ನೀರಿನಿಂದ,
ತೃತೀಯ ಬಹುವಚನದಲ್ಲಿದೆ. ನೀರಿನಿಂದ ನಮ್ಮ ದೇಹಗಳು ಶುದ್ಧವಾಗುತ್ತವೆ. ಇದೊಂದು ಸೆಂಟೆನ್ಸ್ ಆಯಿತು. ಶುದ್ಧತಿ, ಮತ್ತೆ ಶುದ್ಧತಿ ಬಂತು. ಯಾವುದು ಶುದ್ಧವಾಗುತ್ತದೆ? ಇಲ್ಲಿ ಮನಃ ಶುದ್ಧತಿ, ನಮ್ಮ ಮನಸ್ಸು ಶುದ್ಧವಾಗ್ತದೆ. ಯಾವುದರಿಂದ? ಸತ್ಯೇನ ಶುದ್ಧತಿ. ಮನಃ ಸತ್ಯೇನ ಶುದ್ಧತಿ, ಮನಸ್ಸು ಸತ್ಯವನ್ನು ನುಡಿಯುವುದರಿಂದ ಶುದ್ಧವಾಗ್ತದೆ. ಇಲ್ಲಿ ಮೂರನೇದಲ್ಲಿ ಒಂದು ಇಡೀ 2ನೇ ಲೈನಿಗೆ ಒಂದೇ ಶುದ್ಧತಿ ಅಂತ ಇದೆ, ಆದರೆ ಇಲ್ಲಿ 2 ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಶುದ್ಧತಿ, ವಿದ್ಯಾ ಶುದ್ಧತಿ, ಭೂತಾತ್ಮ ಶುದ್ಧತಿ. ನಮ್ಮ ಆತ್ಮಗಳು, ನಮ್ಮ ಆತ್ಮವು ಶುದ್ಧವಾಗ್ತದೆ, ಆತ್ಮಶುದ್ಧಿ ಅಂತ ಹೇಳ್ತೀವಿ. ಯಾವುದರಿಂದ? ವಿದ್ಯಾ ತಪೋಭ್ಯಾಂ, ವಿದ್ಯೆ ಮತ್ತು ತಪಸ್ಸಿನಿಂದ, ತಪಸ್ಸುಗಳಿಂದ, ಇಲ್ಲಿ 2 ಇದೆ. ನಮ್ಮ ಆತ್ಮಶುದ್ಧಿಯಾಗ್ತದೆ. ಹಾಗೆ ಬುದ್ಧಿ ಜ್ಞಾನೇನ ಶುದ್ಧತಿ, ಬುದ್ಧಿ ಶುದ್ಧತಿ, ಬುದ್ಧಿಯು ಶುದ್ಧವಾಗ್ತದೆ. ಯಾವುದರಿಂದ? ಜ್ಞಾನೇನ ಶುದ್ಧತಿ. ಈ ಚಾಪ್ಟರ್ನಲ್ಲಿ ನಾವು ಹೆಚ್ಚಿನದನ್ನು ತೃತೀಯ ವಿಭಕ್ತಿಯಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಇದರ ಭಾವಾರ್ಥವನ್ನು ತೆಗೆದುಕೊಳ್ಳೋದಾದ್ರೆ, ನಮ್ಮ ದೇಹ ಜಲದಿಂದ ಶುದ್ಧವಾಗ್ತದೆ, ಬಹಿರಂಗ ಶುದ್ಧಿ ಅಂತ ಕರಿತೇವೆ ಅದನ್ನು. ಅದು ಬೇಕು ನಮ್ಮ ಜೀವನಕ್ಕೆ. ನಮ್ಮ ದೇಹವನ್ನು ಶುದ್ಧವಾಗಿರಿಸಿಕೊಳ್ಳುವಂಥದ್ದು ಬೇಕು. ಬರೀ ಬಹಿರಂಗವನ್ನು ಶುದ್ಧವಾಗಿರಿಸಿಕೊಂಡ್ರೆ ಸಾಲದು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಹಾಗಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕಂದ್ರೆ ಯಾವ ನೀರು ಬೇಕು? ಸತ್ಯಂ, ಸತ್ಯೇನ. ಸತ್ಯಂ ನಪುಂಸಕಲಿಂಗ ಶಬ್ದ, ಮನಸ್ಸು ಇದು ಸಕಾರ ಅಂತ ನಪುಂಸಕಲಿಂಗ ಶಬ್ದ. ಮನಸ್ಸು ಸತ್ಯದಿಂದ ಶುದ್ಧವಾಗ್ತದೆ. ಏನು ಹಾಗಂದ್ರೆ, ಸತ್ಯವನ್ನು ನುಡಿಯುವುದರಿಂದ ಯಾವುದೇ ಒಂದು ಭಯ ಇರೋದಿಲ್ಲ ನಮ್ಮಲ್ಲಿ. ನಾನು ಹೀಗೆ ಹೇಳಬಾರ್ದಿತ್ತು, ಮುಂದೆ ಯಾವತ್ತಾದರೂ ಒಂದು ದಿನ ನಾನು ಹೇಳಿದ ಸುಳ್ಳು ಬೇರೆಯವರಿಗೆ, ಜಗತ್ತಿಗೆ ಗೊತ್ತಾಗಬಹುದು ಎಂಬಂತಹ ಭಯ ಇರಲ್ಲ. ಸತ್ಯವನ್ನು ನುಡಿಯೋದರಿಂದ ಮನಸ್ಸು ಶುದ್ಧವಾಗಿ ಇರ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಭೂತಾತ್ಮ ಶುದ್ಧತಿ ವಿದ್ಯಾ ತಪೋಭ್ಯಾಂ. ನಮ್ಮ ಆತ್ಮಶುದ್ಧಿ ಆಗೋದು ಹೇಗೆ? ಇಲ್ಲಿ ನಮ್ಮ ದೇಹದ ಬಗ್ಗೆ, ಒಬ್ಬ ಮನುಷ್ಯ ಅಂದರೆ ಬರೀ ನಮ್ಮ ದೇಹ ಮಾತ್ರ ಅಲ್ಲ, ಬಹಿರಂಗ ಅಂತರಂಗ ಅಂದರೆ ಇಲ್ಲಿ ಮನಸ್ಸು, ಹಾಗೆ ನಮ್ಮ ಆತ್ಮ, ನಮ್ಮಲ್ಲಿರುವ ಆತ್ಮ, ಅದು ಹೇಗೆ ಶುದ್ಧವಾಗ್ತದೆ? ನಾವು ಜ್ಞಾನಾರ್ಜನೆಯನ್ನು ಅಂದರೆ ವಿದ್ಯೆಯನ್ನು ಕಲಿಯುವುದರಿಂದ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋದರಿಂದ, ಹಾಗೆ ತಪೋಭ್ಯಾಂ ತಪಸ್ಸಿನಿಂದ. ಇಲ್ಲಿ ತಪಸ್ಸು ಅಂದರೆ ಏನು? ಪರಿಶ್ರಮ ಅಂತ ಅರ್ಥ. ಇಲ್ಲಿಯ ಒಂದು ವಿಷಯದಲ್ಲಿ ತಪಸ್ಸು ಅಂದರೆ ಕರ್ಮಯೋಗ ಅಂತ ಹೇಳ್ಬೋದು. ನಮ್ಮ ಕೆಲಸವನ್ನು, ನಮಗೆ ವಹಿಸಿದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು, ಪರಿಶ್ರಮದಿಂದ ಕಷ್ಟಪಟ್ಟು ಸರಿಯಾಗಿ ಕೆಲಸವನ್ನು ಮಾಡುವಂಥದ್ದು. ಅಂದರೆ ಧರ್ಮ ಮಾರ್ಗದಿಂದ, ಯಾವುದೇ ಅಧರ್ಮವನ್ನು ಮಾಡದೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಪರಿಶ್ರಮದಿಂದ ಮಾಡುವಂಥದ್ದನ್ನು ತಪ ಅಂತ ಇಲ್ಲಿ ಕರೀತಾ ಇದ್ದಾರೆ. ನಮ್ಮ ಕಲಿಯುಗದಲ್ಲಿ ತಪಸ್ಸು ಅಂದರೆ ಅದೇ. ಹಾಗೆ ಸತ್ಯವನ್ನು ನುಡಿಯುವುದು ಇನ್ನೊಂದು ತಪಸ್ಸು. ಯಾಕಂದರೆ ತಪಸ್ಸು ಮಾಡುವಂಥದ್ದು ಅಷ್ಟೇನು ಈಸಿ ಕೆಲಸ ಅಲ್ಲ. ಇಲ್ಲಿ ತಪ ಅಂದರೆ ಪರಿಶ್ರಮ ಅಂತ ಅರ್ಥ. ಹಾಗೆ ನಮ್ಮ ಬುದ್ಧಿ, ಮನುಷ್ಯ ಅಂದರೆ ಬುದ್ಧಿ. ಬುದ್ಧಿ ಅಂದರೆ ಏನು? ಯಾವುದರಿಂದ ಶುದ್ಧವಾಗ್ತದೆ? ಬುದ್ಧಿಯನ್ನು ನಾವು ಶುದ್ಧ ಮಾಡಬೇಕಂದ್ರೆ ಜ್ಞಾನ, ಸರಿ ತಪ್ಪುಗಳ ಒಂದು ತಿಳುವಳಿಕೆ, ವಿವೇಕ ಅನ್ನುವಂಥದ್ದು, ಇದರಿಂದ ಬುದ್ಧಿ ಶುದ್ಧವಾಗ್ತದೆ. ಆದ್ದರಿಂದ ಮನುಷ್ಯ ತನ್ನನ್ನು ತಾನು ಯಾವ ರೀತಿಯಲ್ಲಿ ಶುದ್ಧ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಈ ಸುಭಾಷಿತ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಮೊದಲಿಗೆ ನಮ್ಮ ದೇಹ ಶುದ್ಧಿ, ಶರೀರ ಶುದ್ಧಿ ಹೇಗೆ? ನೀರಿನಿಂದ. ಮನಸ್ಸು ಶುದ್ಧಿ ಹೇಗಾಗ್ತದೆ? ಸದಾ ಸತ್ಯವನ್ನು ನುಡಿಯುವುದರಿಂದ. ಹಾಗೆ ನಮ್ಮ ಆತ್ಮಶುದ್ಧಿ ಹೇಗಾಗ್ತದೆ? ವಿದ್ಯಾರ್ಜನೆ ಹಾಗೆ ಪರಿಶ್ರಮದಿಂದ. ನಮ್ಮ ಬುದ್ಧಿ ಹೇಗೆ ಶುದ್ಧವಾಗ್ತದೆ? ಜ್ಞಾನದಿಂದ. ಇಲ್ಲಿ ಭಾವಾರ್ಥವನ್ನು ಅದೇ ಕೊಟ್ಟಿದ್ದಾರೆ. ಪ್ರತಿದಿನ ಸ್ನಾನೇನ ಮಾನವಸ್ಯ ಶರೀರಂ ಸ್ವಚ್ಛಂ ಭವತಿ. ಪ್ರತಿದಿನ ಸ್ನಾನ ಮಾಡೋದ್ರಿಂದ ನಮ್ಮ ಶರೀರ ಸ್ವಚ್ಛವಾಗ್ತದೆ. ಸತ್ಯೇನ ಮನಃ ಪವಿತ್ರಂ ಭವತಿ. ಸತ್ಯವನ್ನು ನುಡಿಯುವುದರಿಂದ ಮನಸ್ಸು ಪವಿತ್ರವಾಗಿರುತ್ತದೆ, ಯಾವುದೇ ಒಂದು ಕೊಂಕು ಇರಲ್ಲ ಅಲ್ಲಿ. ಸತ್ಯ ಕಥನೇನ ಮನಸ್ಸಿ ದ್ವಂದ್ವ ಭೀತಿ ಚ ನ ಭವತಿ.
ಸತ್ಯವನ್ನು ಹೇಳುವುದರಿಂದ ಮನಸ್ಸಿನಲ್ಲಿ ದ್ವಂದ್ವ, ನಾನು ಮಾಡಿ ಸರಿನಾ ತಪ್ಪ, ಭೀತಿ, ಭಯ ಇದ್ಯಾವುದು ಇರಲ್ಲ. ನಿತ್ಯಂ ವಿದ್ಯಾಭ್ಯಾಸೇನ ಪರಿಶ್ರಮೇಣ ಚ ಜೀವಸ್ಯ ಶುದ್ಧಿ ಭವತಿ. ಇಲ್ಲಿ ಜೀವ ಅಂದರೆ ಆತ್ಮ, ನಮ್ಮ ದೇಹದಲ್ಲಿರುವಂತಹ ಆತ್ಮ. ಅದು ಹೇಗೆ ಶುದ್ಧಿ ಆಗ್ತದೆ? ವಿದ್ಯಾಭ್ಯಾಸದಿಂದ ಮತ್ತು ಪರಿಶ್ರಮದಿಂದ. ಹಾಗೆ ಜ್ಞಾನೇನ ಚ ಬುದ್ಧಿ ನಿರ್ಮಲಾ ಭವತಿ. ನಮ್ಮ ಬುದ್ಧಿಶಕ್ತಿ ನಿರ್ಮಲವಾಗಿ ಇರಬೇಕಾದ್ರೆ ಜ್ಞಾನವನ್ನು ಸಂಪಾದಿಸಬೇಕು. ಜ್ಞಾನ ಸಂಪಾದನೆ ಅಂದರೆ ನಾಟ್ ಜಸ್ಟ್ ಎಜುಕೇಷನ್, ಅಂದರೆ ಸ್ಕೂಲ್ಗಳಲ್ಲಿ ಕೊಡುವಂತಹ ಪುಸ್ತಕ ಜ್ಞಾನ ಅಷ್ಟೇ ಅಲ್ಲ, ಎಕ್ಸ್ಪೀರಿಯನ್ಸ್ ಆಗುವಂಥದ್ದು, ಸತ್ಯ ಯಾವುದು, ವಿಷಯವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳುವಂಥದ್ದು. ಹಾಗೆ ಅತಃ ಮನುಷ್ಯ ನಿತ್ಯಂ ಸ್ನಾನಂ ಸತ್ಯಕಥನಂ ವಿದ್ಯಾಭ್ಯಾಸಂ ಪರಿಶ್ರಮಂ ಜ್ಞಾನಾರ್ಜನಂ ಚ ಕುರ್ಯಾತ್, ಮಾಡಬೇಕು ಅಂತ. ಆದ್ದರಿಂದ ಮನುಷ್ಯನು ನಿತ್ಯವೂ ಸ್ನಾನವನ್ನು, ಸತ್ಯಕಥನವನ್ನು, ಸತ್ಯ ಹೇಳುವುದನ್ನು, ವಿದ್ಯಾಭ್ಯಾಸವನ್ನು ಮಾಡಬೇಕು, ಪರಿಶ್ರಮವನ್ನು ಮಾಡಬೇಕು, ಜ್ಞಾನಾರ್ಜನಂ ಚ ಕುರ್ಯಾತ್. ಅಬ್ಧಿಗಾತ್ರಾಣಿ ಶುದ್ಧ್ಯಂತಿ ಮನಸ್ಸತ್ಯೇನ ಶುದ್ಧ್ಯತಿ ವಿದ್ಯಾ ತಪೋಭ್ಯಾಂ ಭೂತಾತ್ಮ ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ. ಮುಂದೆ 4ನೇ ಸುಭಾಷಿತ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿಃ. ಪದಚ್ಛೇದವನ್ನು ಮಾಡೋಣ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಃ ಚ ಏವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿಃ. ಇಲ್ಲಿ ಅನ್ವಯವನ್ನು ಮಾಡೋದಾದರೆ ನಮಗೆ ನೇರವಾಗಿ ಯಾವುದೇ ಕ್ರಿಯಾಪದ ಕಾಣಿಸ್ತಾ ಇಲ್ಲ ಇಲ್ಲಿ. ಆದ್ದರಿಂದ ಅಧ್ಯಾಹಾರ ಮಾಡ್ಕೊಳ್ಬೇಕು. ಅಸ್ತಿ ಅನ್ನುವಂತಹ ಕ್ರಿಯಾಪದವನ್ನು ಇದೆ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು. ಇಲ್ಲಿ ಕಿಂ ಅಸ್ತಿ? ಸಮುದ್ರಸ್ಯ ಉತ್ತರಂ ಯತ್ ಸಮುದ್ರಸ್ಯ ಉತ್ತರಂ ಅಸ್ತಿ. ಯಾವುದು ಸಮುದ್ರದ ಉತ್ತರದಲ್ಲಿದೆಯೋ, ಈ ಸುಭಾಷಿತ ಅನ್ನುವಂಥದ್ದು ಭಾರತ ದೇಶದ ಬಗ್ಗೆ ಇದೆ. ನಾವು ಭಾರತ ದೇಶದ ಮ್ಯಾಪನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಸಮುದ್ರ ಕೆಳಗಡೆ ಕನ್ಯಾಕುಮಾರಿ, ಹಿಂದೂ ಮಹಾಸಾಗರ ಸಮುದ್ರ, ಅದರ ಉತ್ತರ ಭಾಗ. ನಾವು ಮ್ಯಾಪಲ್ಲಿ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಆದರೆ ಕನ್ಯಾಕುಮಾರಿಯ ಉತ್ತರದಲ್ಲಿ ಭಾರತದ ಆ ಭೂಭಾಗ ಇದೆ. ಆದ್ದರಿಂದ ಇಲ್ಲಿ ಸಮುದ್ರದ ಉತ್ತರ ಭಾಗದಲ್ಲಿ ಸಮುದ್ರಸ್ಯ ಉತ್ತರಂ ಯಾವುದಿದೆಯೋ ಹಾಗೆ ಹಿಮಾದ್ರೇಃ ಚೈವ ದಕ್ಷಿಣಂ ಯತ್ ಅಸ್ತಿ, ಯಾವುದು ಹಿಮಾದ್ರಿಹಿ, ಆದ್ರಿಹಿ ಅಂದರೆ ಪರ್ವತ, ಹಿಮಾದ್ರೇಃ ಹರಿಹಿ ಶಬ್ದದಂತೆ ಹಿಮಾದ್ರೇಃ ಅಂದರೆ ಷಷ್ಠಿ ವಿಭಕ್ತಿಯಲ್ಲಿದೆ. ಹಿಮಾದ್ರಿಯ ಹಿಮಾಲಯ ಪರ್ವತದ ದಕ್ಷಿಣದಲ್ಲಿ ಯಾವುದಿದೆಯೋ, ಮ್ಯಾಪಲ್ಲಿ ನೋಡಿದ್ರೆ ಭಾರತದ ಮೇಲ್ಗಡೆ ದಕ್ಷಿಣದಲ್ಲಿ ಉತ್ತರದಲ್ಲಿ ಹಿಮಾಲಯ ಇದೆ. ಆದ್ದರಿಂದ ಅದರ ದಕ್ಷಿಣ ಭಾಗದಲ್ಲಿ ಹಿಮಾಲಯ ಪರ್ವತದ ಕೆಳಗೆ, ಹಾಗೆ ಸಮುದ್ರದ ಮೇಲೆ ಇರುವಂತಹ ಆ ಭೂಭಾಗ ವರ್ಷಂ ತದ್ ವರ್ಷಂ ಯತ್ ಸಮುದ್ರಸ್ಯ ಉತ್ತರಂ ಅಸ್ತಿ ಹಿಮಾದ್ರೇಃ ಚ ಏವ ದಕ್ಷಿಣಂ ಅಸ್ತಿ ತದ್ ವರ್ಷಂ, ಆ ವರ್ಷಂ, ವರ್ಷ ಅಂದರೆ ದೇಶ ಅಥವಾ ಭೂಭಾಗ ಅಂತ ಕರಿತೇವೆ. ಇಲ್ಲ ಅಂದರೆ ವರ್ಷ ಅಂದರೆ ಮಳೆ ಅಂತಲೂ ಆಗ್ತದೆ. ವರ್ಷ ಅಂದರೆ ಕಾಲ, ಒಂದು ಇಯರ್, ಅದಕ್ಕೂ ವರ್ಷ ಅಂತ ಹೇಳ್ತೀವಿ. ಅದನ್ನು ಇಲ್ಲಿ ಆ ಭೂಭಾಗವನ್ನು ಹಿಂದೂ ಮಹಾಸಾಗರದ ಉತ್ತರದಲ್ಲಿ ಹಾಗೆ ಹಿಮಾಲಯ ಪರ್ವತದ ದಕ್ಷಿಣದಲ್ಲಿ ಇರುವಂತಹ ಆ ಭೂಭಾಗವನ್ನು ಭಾರತಂ,
ಅಂತ ಕರಿತೀವಿ. ತಸ್ಯ ತದ್ ನಾಮ ಭಾರತಂ ಅಸ್ತಿ. ಅದರ ಹೆಸರು, ಆ ಭೂಭಾಗಕ್ಕೆ ಒಂದು ಹೆಸರಿದೆ, ಭಾರತ ಅಂತ. ಪುರಾಣದ ಹಿನ್ನೆಲೆಯ ಪ್ರಕಾರ ಭಾರತ ಯಾಕೆ ಬಂತು ಅಂದರೆ, ಶಕುಂತಲೆ ದುಷ್ಯಂತರ ಮಗನಾದ ಭರತನು ಆಳಿದಂತಹ ಆ ಭೂಭಾಗವನ್ನ ಭಾರತ ಅಂತ ಕರೀತಾರೆ. ಇದು ಜಂಬೂದ್ವೀಪ ಎಂಬಂತಹ ಖಂಡದಲ್ಲಿ ಇದೆ. ನಾವು ಈಗ ಏಷ್ಯಾ ಖಂಡ, ಆಫ್ರಿಕಾ ಖಂಡ ಆ ಥರ ಎಲ್ಲ ಪಾರ್ಟಿಷನ್ ಮಾಡಿದೀವಲ್ಲ, ಹಿಂದೆ ಅದನ್ನ ಜಂಬೂದ್ವೀಪ, ಇನ್ನು ಬೇರೆ ಬೇರೆ ಸಪ್ತ ದ್ವೀಪಗಳ ಹೆಸರಿನಲ್ಲಿ ಕರೀತಾ ಇದ್ರು. ಅದರಲ್ಲಿ ಇರುವಂಥದ್ದು ಒಂದು ಭಾರತ. ಅದರ ಭೂಭಾಗ ಯಾವುದು? ಸಮುದ್ರದ, ಹಿಂದೂ ಮಹಾಸಾಗರ ಸಮುದ್ರದ ಉತ್ತರದಲ್ಲಿ, ಹಾಗೆ ಹಿಮಾಲಯ ಪರ್ವತದ ದಕ್ಷಿಣದಲ್ಲಿ ಇದೆ. ಅದರ ಹೆಸರು ಭಾರತಂ. ಭಾರತಿ ಯತ್ರ ಸಂತತಿ ಅಸ್ತಿ, ಅವರ ಹೆಸರು ಭಾರತಿ. ಆ ದೇಶದಲ್ಲಿ ಹುಟ್ಟಿದವರು, ಸಂತತಿ ಅಂದರೆ ಜನನವಾದವರು, ಪ್ರಜೆಗಳು, ಅಲ್ಲಿರುವ ಪ್ರಜೆಗಳು, ಪ್ರಜಾ ಅಂದರೆ ಮಕ್ಕಳು ಅನ್ನುವಂತಹ ಅರ್ಥನೂ ಇದೆ. ಆ ಪ್ರಜೆಗಳನ್ನ ಭಾರತೀಯರು ಅಂತ ಕರಿತೇವೆ. ಇಲ್ಲಿ ಭಾವಾರ್ಥದಲ್ಲಿ ಅಸ್ಮಿನ್ ಸುಭಾಷಿತೆ ಸುಭಾಷಿತಕಾರಃ ಭಾರತಸ್ಯ ಭೌಗೋಳಿಕಂ ಸ್ವರೂಪಂ ವರ್ಣಯತಿ. ಭಾರತದ ಒಂದು ಭೌಗೋಳಿಕ ಸ್ವರೂಪವನ್ನ ವರ್ಣಿಸ್ತಾ ಇದ್ದಾನೆ. ಹಿಂದ ಮಹಾಸಾಗರಸ್ಯ ಉತ್ತರ ಭಾಗೆ ಹಿಮಾಲಯಸ್ಯ ಚ ದಕ್ಷಿಣ ಭಾಗೆ ಯಹ ಭೂಭಾಗ ಅಸ್ತಿ. ಆಗಲೇ ಹೇಳಿದಾಗೆ ಹಿಂದೂ ಮಹಾಸಾಗರದ ಉತ್ತರದಲ್ಲಿ, ಹಿಮಾಲಯದ ದಕ್ಷಿಣದಲ್ಲಿ ಯಾವ ಭೂಭಾಗವು ಇದೆಯೋ ತಸ್ಯ ಭೂಭಾಗಸ್ಯ ನಾಮ ಭಾರತ ವರ್ಷಂ. ಅದರ ಹೆಸರು ಭಾರತ ವರ್ಷಂ. ಇಲ್ಲಿ ನಪುಂಸಕಲಿಂಗ ವರ್ಷಂ. ಅತ್ರತ್ಯಾಹ ನಾಗರಿಕಾಃ ಭಾರತೀಯಾಃ ಇತಿ ಪ್ರಸಿದ್ಧಾಃ. ಇಲ್ಲಿ ಇರುವಂತಹ ನಾಗರಿಕರು, ಇಲ್ಲಿ ವಾಸ ಮಾಡುವಂತಹ ಜನರನ್ನ ಭಾರತೀಯರು ಅಂತ ಕರೀತೇವೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಮುಂದಿನ 5 ಸುಭಾಷಿತಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.